ಅಂಜಲಿ ಅಂಜಲಿ ಅಂಜಲಿ. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅಣ್ಣ ಖಂಡಿತ ನಂಬಲ್ಲ. ನಾವು ಹೇಳ್ತಿರೋದು ಸತ್ಯ ಅಂತ ಗೊತ್ತಾಗಿ ಅವನೇ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಬೇಕು. ಯಾರಿಗೆ ಜೋಗಳ ಆಡ್ತಾ ಇದೆಯಾ? ಜೋಗಳನ ಇಲ್ವಲ್ಲ. ಹೇಯ್, ಈಗ ತಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಿಜ ಹೇಳು ನೀನು. ಇಲ್ಲ ರೀ, ಅದು ನನ್ಗೆ ಬೇಜಾರಾಗ್ತಾ ಇತ್ತು, ನಾನೇ ಸುಮ್ಮನೆ. ನಿಂಗೆ ತುಂಬಾ ಚಳಿ ಅಲ್ವಾ, ಕೋಲ್ಡ್ ಆಗಬಾರ್ದು ಅಂತ ಶಾಲ್ ಹಾಕಿದ್ದೀನಿ, ಆಯ್ತಾ? ಅಯ್ಯಯ್ಯೋ, ಶಾಲ್ ಬಿದ್ದು ಹೋಯ್ತಲ್ಲಪ್ಪ, ಏನ್ ಮಾಡೋದೀಗ? ಒಂದ್ ನಿಮಿಷ ಇರು ಪುಟ್ಟಿ. ಅಲ್ಲ ಕಣೆ ರಾಗಿಣಿ, ನಿನ್ನ ಮಗನ ಕರ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂತ ನಾನು ಕರೆದಿದ್ದ. ನೀನೇ ತಾನೇ ಬಂದಿದ್ಯಾ? ಇಷ್ಟಕ್ಕೂ ನಿನ್ನ ಮಗ ಇನ್ನೂ ಪ್ರೀಮರಿ ಕ್ಲಾಸಲ್ಲಿದ್ದಾನೆ ಕಣೆ. ಈ ವರ್ಷ ಎಲ್ಲ ಮುಂದಿನ ವರ್ಷ ಪಾಸ್ ಮಾಡ್ಕೊತಾನೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಹೇಳು? ಆದರೆ ಈಗ ನಮಗೆ ಬಂದಿರೋ ಅವಕಾಶನ ಕೈ ಬಿಟ್ಬಿಟ್ಟೆ ಅಂತ ಇಟ್ಕೋ. ಆಮೇಲೆ ಅಜ್ಜಿ ಒಡವೆ ಆಸ್ತಿ ಎಲ್ಲ ನಮ್ಮ ಕೈ ತಪ್ಪ ಹೋಗುತ್ತೆ. ನಾಳೆ ನಿನ್ನ ಮಗನ್ನ ಇಂಜಿನಿಯರಿಂಗೋ ಮೆಡಿಕಲ್ಗೋ ಫಾರಿನ್ಗೋ ಕಳಿಸ್ಬೇಕು ಅಂದರೆ ದುಡ್ಡು ತಾನೇ ಬೇಕಾಗಿರೋದು. ಯೋಚನೆ ಮಾಡಿ ನೋಡು. ನೀನು ಹೇಳೋದು ಸರಿಯಮ್ಮ. ಈ ಚಿಂಟು ನೋಟ್ಸ್ ನೋಡಿ ಒಂದು ಕ್ಷಣ ನನಗೆ ತಲೆನೇ ಬ್ಲ್ಯಾಂಕ್ ಆಗೋಗಿತ್ತು. ಸರಿ, ಅದೇನು ನಡೀತು ಹೇಳು. ರಾಗಿಣಿ, ಎಲ್ಲ ನಾವು ಅಂದ್ಕೊಂಡು ಹಾಗೆ ನಡೀತಿದೆ ಕಣೆ. ಯಶೋದ ನವತಾರನ ರಾಜೀವ ತಂದ್ಕೊಂಡಾರ ನೋಡ್ದ, ನಾನೇ ಕರ್ಕೊಂಡೋಗಿ ತೋರಿಸ್ತಿರ್ತೀನಿ. ಹೌದಮ್ಮ? ಏನಂದ್ಲು ಆ ನಿನ್ನ ಮುದ್ದಿನ ಸೊಸೆ? ನೋಡಿ, ರೂಮಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಯಶೋದ ಮಗು ಇದೇನೋ ಭ್ರಮೆನಲ್ಲಿ ಹಾಸಿನ ಸೌರ್ತಾ ತಟ್ಟಿ ಜೋಗಳ ಆಡ್ತಿದ್ಲು. ಅಯ್ಯೋ, ಅದ್ ನಾನ್ ಮಲ್ಗಿದ್ದು, ಅಮ್ಮ ನಂಗೆ ಹಾಡು ಹೇಳ್ತಿದ್ದು. ಹಾಗಿದ್ರೆ ದೊಡ್ಡ ಹಾರರ್ ಸೀನೇ ತೋರಿಸಿದ್ಯಾ ಅನ್ನೋ. ರಾಜೀವ ಯಶೋದ ನೋಡಿ ತಲೆ ಕೆಡ್ಸ್ಕೊಂಡಿರ್ತಾನೆ, ನಮ್ಮ ಮಾತನ್ನ ಕೇಳ್ತಾನೆ ಕಡೆ. ಅಪ್ಪ, ಈ ಮನೆಗೆ ಹೊಸ ಸೊಸೆ ಬರ್ತಾಳೆ ಅನ್ನೋದು ನನಗಂತೂ ಗ್ಯಾರಂಟಿ ಆಗೋಯ್ತು. ಹೊಸ ಸೊಸೆ ಅಂದ್ರೆ ಯಾರು? ಅವ್ರು ಯಾಕೆ ಬರ್ಬೇಕು? ಅಂದ್ರೆ ನಿನ್ನ ಸೊಸೆನ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ಯಾ? ಅಯ್ಯೋ, ನಮ್ಮನ್ನ ಮನೆ ಬಿಟ್ಟು ಓಡಿಸ್ತಾರ ಮತ್ತೆ? ಅಪ್ಪ, ಹೊಸ ಸೊಸೆ ಬಂದ್ಮೇಲಾದ್ರೂ ಈ ಮನೆ ವಂಶೋಧರಕ ಹುಟ್ಟಿ ನಮ್ಮ ಪರಿಸ್ಥಿತಿ ಸುಧಾರಿಸಿದ್ರೆ ಅಷ್ಟೇ ಸಾಕಪ್ಪ. ಅಮ್ಮ, ಬರೀ ವಂಶೋದ್ಧಾರಕ ಅಲ್ಲ, ಆ ಮುದುಕಿ ಆಸ್ತಿ ಹಣ ಒಡವೆ ಎಲ್ಲ ನಮ್ಮ ಕೈವಶ ಮಾಡ್ಕೋಬೋದು. ಆದರೆ ಅದಕ್ಕಿಂತ ಮುಂಚೆ ಆ ಯಶೋಧನ್ಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಅನ್ನೋದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಸೀನ್ ರೆಡಿ ಮಾಡಬೇಕು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ತಲೆ ಕೆಡೋದು ಅಂದ್ರೇನು? ಅಮ್ಮಂಗೆ ಯಾಕೆ ತಲೆ ಕೆಟ್ಟಿದೆ? ಏನೋ ಕರಾಟೆ ಕಿಂಗ್, ಮೊಕ್ಕ ಯಾಕೆ ಗಡ್ಗೆ ಥರ ಮಾಡ್ಕೊಂಡು ಕೂತಿದ್ಯಾ? ಅತ್ತೆ ನಂಗೆ 4 ಪೂರಿ ಕೊಟ್ಟಿದ್ದು. ಇಷ್ಟು ಉದ್ದ ಇದೆಯಾ? ಇನ್ನೆಷ್ಟೋ ಬೇಕು? ನಿನ್ಗೆ ಈಗಲೇ ಸಿಕ್ಕಾಪಟ್ಟೆ ಕೊಬ್ಬು. ಜಾಸ್ತಿ ತಿಂದರೆ ಕೊಬ್ಬು ಹೆಚ್ಚಾಗೋಗ್ಬಿಡುತ್ತೆ. ಮೊದಲು ಇದನ್ನು ತಿನ್ನು, ರಾತ್ರಿ ಬೇರೆ ಊಟ ಮಾಡಬೇಕು. ಹೋಗ್ಲಿ ಬಿಡೋ, ತಿಂಡಿ ತಿನ್ನೋಂಗೆ ಯಾಕೋ ಬೈತಾ ಇದೆಯಾ? ಏನೋ ಜೂನಿಯರ್ ಬ್ರೂಸ್ಲಿ, ಎಷ್ಟು ಬೇಕಾದ್ರೆ ತಿನ್ನು, ನೋ ಲಿಮಿಟ್ಸ್, ಓಕೆನಾ? ಸಾಕು ಸಾಕು ಸಾಕು. ಅದಕ್ಕೆ ಚಿಂಟು ನಿಮ್ಮ ಮೇಲೆ ಗುರ್ರಂದಿದ್ದಾನೆ. 4 ಪುರಿ ಹಾಕಿದ್ರಂತೆ. ಹೌದಾ ಚಿಂಟು? ಮೊದಲು ಇದನ್ನು ಮುಗಿಸು, ಆಮೇಲೆ ನಿನಗೆ ಎಷ್ಟು ಬೇಕಾದರೂ ಕೊಡ್ತೀನಿ. ಏಯ್, ಸಾಕು ಸಾಕು ಸಾಕು. ಇನ್ನೊಂದು ತಿನ್ನಿ. ಇಲ್ಲ ಇಲ್ಲ ಇಲ್ಲ, ಸಾಕು. ತಿನ್ನು ಬಂಗಾರಿ. ಅಣ್ಣ, ಒಂದು ಆನ್ಲೈನ್ ಇಂಟರ್ವ್ಯೂಗೆ ಪೇಪರ್ಸ್ ರೆಡಿ ಮಾಡ್ಕೋಬೇಕು. ನಾನು ಬರ್ತೀನಿ. ಆಲ್ ದಿ ಬೆಸ್ಟ್. ಇಂಟರ್ವ್ಯೂನ ಚೆನ್ನಾಗಿ ಅಟೆಂಡ್ ಮಾಡು, ಓಕೆನಾ? ಥ್ಯಾಂಕ್ಸ್ ಅಣ್ಣ. ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಇದೇನು ಯಶೋದ, ಪೂರಿ ಮಾಡಿದ್ಯಾ? ನಾನು ಡಯಟ್ನಲ್ಲಿದ್ದೀನಿ ಅಂತ ಗೊತ್ತಿಲ್ವಾ ನಿನಗೆ? ಈ ಎಣ್ಣೆ ತಿಂದರೆ ನನ್ನ ಹೆಲ್ತ್ ಹಾಳಾಗೋಗಲ್ವಾ?
ಈ ಮನೇಲಿ ತಲೆ ಕೆಟ್ಟವ್ರನ್ನ ಸಮಾಧಾನ ಮಾಡೋದೇ ದೊಡ್ಡ ಕೆಲಸ ಆಗಿದೆ. ಇನ್ನು ನಾನು ಇದನ್ನು ತಿಂದು ಹುಷಾರಿಲ್ಲದೆ ಮಲಗಿದ್ರೆ ನನ್ನನ್ನು ಉಪಚಾರ ಮಾಡೋರು ಯಾರು? ಏ ಚಿಂಟು, ಈ ಎಣ್ಣೆ ತಿನ್ನಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಮಕ್ಕಳಿದ್ದಿದ್ರೆ ಮಕ್ಳಿಗೆ ಏನು ತಿನ್ನಿಸ್ಬೇಕು, ಎಷ್ಟು ತಿನ್ನಿಸ್ಬೇಕು ಅನ್ನೋದೆಲ್ಲ ಗೊತ್ತಾಗ್ತಿತ್ತು. ಎದ್ದೇಳೋ ಮೇಲೆ. ನಾನು ಇನ್ನ ತಿಂದೇ ಇಲ್ಲ ಅಮ್ಮ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ನೋಟ್ಸ್ ಎಲ್ಲ ನೋಡೋದಿದೆ, ಬೇಗ ಬಾ. ಅರ್ಥ ಆಯ್ತಲ್ಲ? ಪೂರಿ ಮಾಡ್ತಾ ಇದ್ದೀನಿ ಕಂದ. ಇಷ್ಟೊತ್ತು ನೀನೆಲ್ಲಿ ಹೋಗಿದ್ದೆ? ನನ್ನ ಮಗುನ ಆಟ ಆಡಿಸಿ ಮಲಗ್ಸೋದು ಲೇಟ್ ಆಯ್ತಲ್ಲ ಅದಕ್ಕೆ. ನಿನಗೂ ಮಗುನ? ಮತ್ತೆ ಲಡ್ಡುನ ಕೊಟ್ಟಿರೋ ಗೊಂಬೆ ನನ್ನ ಮಗು ಅಲ್ವಾ? ಎಷ್ಟು ದಿವಸ ನಾನು ಬೊಂಬೆ ಇಟ್ಕೊಂಡು ಮಗು ಮಗು ಅಂತ ಹಂಬಲಿಸ್ತಾ ಇದ್ದೆ. ಈ ಮುದ್ದಾದ ಮಗು ಬಂತು. ಈಗ ನಿನ್ನ ಜೊತೆ ಆಡೋಕ್ಕೆ ಯಾರೂ ಇಲ್ಲದೆ ನೀನಾಗ ಬೊಂಬೆನ ಇಟ್ಕೊಂಡು ಆಡೋ ಹಾಗಾಯಿತು. ಕಂದ, ಬೊಂಬೆ ಬಂತು ಅಂತ ಅಮ್ಮನ ಮರ್ತು ಬಿಡಬೇಡ. ಇಲ್ಲಮ್ಮ, ಆ ಗಣೇಶ ನನಗೆ ಕರ್ಣ ಮಾಡಿದಾನೆ ಅಂದ್ರೆ ನೀನು ತುಂಬಾ ಒಳ್ಳೆಯವಳೆ. ನಾನು ನಿನ್ ಜೊತೆನೇ ಇರ್ತೀನಲ್ಲ, ನಾನು ಇನ್ನ ಹೇಗೆ ಮರೆಯಕ್ಕೆ ಸಾಧ್ಯ? ಎಷ್ಟು ಮುದ್ದಾಗಿ ಮಾತಾಡ್ತೀಯ. ನೀನು ಪುರಿ ತಿಂತೀಯಾ? ಹಾ ಅಮ್ಮ, ನೀನು ನನಗೆ ಪೂರಿ ಕೊಡ್ತೀಯಾ? ಎಲ್ರಿಗೂ ಕೊಡ್ತಾ ಇದ್ದೀನಿ, ನಿನಗೆ ಕೊಡಲ್ಲ ಅಂತೀನಾ? ಅಮ್ಮ ನನಗೆ ಕೆಂಬರುತ್ತೆ ಅಂತ ಪೂರಿ ಕೊಡ್ತಾನೆ ಇಲ್ಲ, ಬರೀ ಮುದ್ದು ಮಾಡ್ತಿದ್ಲು. ನೀನು ಮುದ್ದು ಮಾಡಿದ್ರೆ ನಂಗೆ ಅಷ್ಟೇ ಸಾಕು. ಎಷ್ಟು ಬೇಕಾದರೂ ಮುದ್ದು ಮಾಡ್ತೀನಿ. ಅತ್ತೆ, ಪೂರಿ ಬಂದೆ, ಒಂದು ನಿಮಿಷ ಇರು. ಹಾ. ಜಂಬ ಮಾಡ್ತೀರಾ? ನಿಮಗೆ ಪೂರಿ ಮಾಡಿ ಮಾಡಿ ಸುಸ್ತಾಗಬೇಕು, ಆಗ ಮಾಡ್ತೀನಿ.
ಸುಸ್ತಾಗಲ್ವಾ ಅಮ್ಮ? ನಿನ್ನ ಮೊದಲು ಪೂರಿ ತಿನ್ನು. ಹ್ಞೂ ಬಂಗಾರ, ಎಲ್ರದ್ದು ಆಯ್ತಲ್ಲ, ಈಗ ನಾನು ತಿಂತೀನಿ. ನೀನು ಒಂದು ಪೂರಿ ತಿನ್ನು. ನಾನು ಪೂರಿ ತಿಂತೀನಿ, ಆದ್ರೆ ನೀನು ಮೊದಲು ತಿನ್ಬೇಕು. ಇಲ್ಲ ಕಂದ, ನೀನು ಪುಟ್ಟೋಳಲ್ವಾ, ಮೊದಲು ನೀನು ತಿನ್ನು, ಆಮೇಲೆ ನಾನು ತಿನ್ನು. ಅಮ್ಮ, ಇಬ್ರು ಒಟ್ಟಿಗೆ ತಿನ್ನೋಣ? ಅಮ್ಮನ ಬಿಟ್ಟು ನೀನು ತಿನ್ನೋದಿಲ್ವಾ? ಸರಿ, ಇಬ್ಬರು ಒಟ್ಟಿಗೆ ತಿನ್ನೋಣ. ಅತ್ತೆ, ಪೂರಿ ಹಾಕಿ. ಅಮ್ಮ, ಆ ಚಿಂಟು ಅಷ್ಟು ಹೊಟ್ಟೆ ಭಾಗ, ಅವನಿಗೆ ಎಷ್ಟು ತಿಂದು ಸಾಕಾಗೋದೇ ಇಲ್ಲ. ಹಂಗೆಲ್ಲ ಹೇಳಬಾರ್ದು ಕಂದ, ಅವನು ನಿನ್ನ ಹಾಗೆ ಪುಟ್ಟ ಹುಡುಗ ಅಲ್ವಾ? ಮತ್ತೆ ನೀನು ಹಾಕೊಂಡಿದ್ದ ಪೂರಿನ ಅವನು ಯಾಕೆ ಇಸ್ಕೊಂಡು ಹೋದ? ಅವನಿಗೂ ತಿನ್ನಬೇಕು ಅಂತ ಆಸೆ ಆಗಿದೆ, ಅದಕ್ಕೆ ಬಂದು ಕೇಳ್ದ. ನೀನು ಮುದ್ದು ಕಂದ ಅಲ್ವಾ, ಚಿಂಟು ಹತ್ರ ಸಾರಿ ಕೇಳು. ಹೋಗು ಬಂಗಾರ. ಚಿಂಟು ಅಷ್ಟು ಕೆಟ್ಟವನು, ಅವನಿಗೆ ಯಾಕೆ ಸಾರಿ ಕೇಳಬೇಕು? ಹೋಗ್ಲಿ, ಅಮ್ಮಂಗೆ ಹೋಗ್ತಾರ ಸಾರಿ ಕೇಳ್ತೀನಿ. ಚಿಂಟು ಪೂರಿ ಇಟ್ಕೊಂಡು ಏನ್ ಮಾಡ್ತಿದ್ದಾನೆ? ಚಿಂಟು, ತಿಂದಿದ್ದಾಯ್ತೇನೋ? ಬೇಗ ಬಾ. ಆಮ ಬಂದೆ. ಚಿಂಟು ಪೂರಿ ಎಲ್ಲ ಬಿಸಾಕಿದ್ದಾನೆ. ಪಾಪ, ಅಮ್ಮ ಕಷ್ಟಪಟ್ಟು ಪೂರಿ ಮಾಡಿದ್ಲು. ಅತ್ತಿಟ್ಲೆ ಚಿಂಟು ಅಮ್ಮಂಗೂ ತಿಂದ ಇದ್ದಂಗೆ ಮಾಡಿದಾನೆ. ನಾನಂತವನ್ನ ಸುಮ್ಮನೆ ಬಿಡಲ್ಲ. ಇರು, ನಿನಗೆ ಮಾಡ್ತೀನಿ. ಏನ್ ಅನ್ಕೊಂಡಿದ್ದೆ ಚಿಂಟು ನೀನು? ಎಕ್ಸಾಮ್ ಮುಗಿಸಿ ಸಮ್ಮರ್ ವೆಕೇಶನ್ಗೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ?
ರಜಾ ಹಾಕ್ಸಿ ನಿನ್ನನ್ನ ಕರ್ಕೊಂಡ್ ಬಂದಿದ್ದೀನಿ. ಇನ್ನು ಎಕ್ಸಾಮೇ ಶುರು ಆಗಿಲ್ಲ. ಇಲ್ಲಿ ಬೇರೆ ನಿನ್ಗೆ ಹೇಳ್ಕೊಡೋರು ಯಾರು ಇಲ್ಲ. ಸಿಕ್ಕಿದೆ ಚಾನ್ಸ್ ಅಂತ ಮಜಾ ಮಾಡ್ಕೊಂಡಿದ್ಯಾ? ಈಗ ನೋಟ್ಸ್ ಬರೆಯೋದು, ಒಂದ್ ನೋಟ್ಸು ಕಂಪ್ಲೀಟ್ ಆಗಿಲ್ಲ. ಹಂಗೆ ಆಗ್ಬೇಕು. ಮಂತ್ರ ಓದಿಯತ್ತೆ ಚುಂಟಿಗೆ ಚೆನ್ನಾಗಿ ಜೋರ್ ಮಾಡಿ. ಊರಿನೆಲ್ಲ ಎಷ್ಟು ಅಮ್ಮಂಗೆ ಇಲ್ದೆ ಎದ್ದಾಗ ಮಾಡಿದಾನೆ. ಮಂತ್ರ ಓದಿಯತ್ತೆ ಇಟ್ಟಿಟ್ಟ ಚುಂಟಿಗೆ ಚೆನ್ನಾಗಿ ಬಸ್ಗೆ ಓಡಿಸಿ. ಅಯ್ಯಯ್ಯೋ ಇದೇನಪ್ಪ, ಈ ಮಂತ್ರ ಓದಿಯತ್ತೆ ಚಿಂಟು ಬಸ್ಗೆ ಓಡಿಸ್ತಾನೆ ಇಲ್ಲ. ಈ ಚಿಂಟುಗೆ ಏನಾರೋ ಒಂದು ಪನಿಷ್ಮೆಂಟ್ ಕೊಡ್ಲೇಬೇಕು. ಐಡಿಯಾ. ಅಸ್ಪುಸ್ ನಿಮ್ಮ ಜ್ಯೂಸ್ ಪೂರಿಗಡೆ ಪ್ಲೀಸ್ ನಿನ್ ಚಿಂಟು ಬ್ಯಾಗ್ ಒಳಗೆ ಹೋಗು ಪ್ಲೀಸ್. ನೋಟ್ಸ್ ಮಾಡಿದ್ಯೋ ನೋಡಿಲ್ಲಿ, ಸರಿಯಾಗಿ ನೋಡು. ಎಲ್ಲ ನೋಟ್ಸು ಅರ್ಧಂಬರ್ಧ ಆಗಿದೆ. ಎಷ್ಟೊಂದು ಕೇರ್ಲೆಸ್ ಇದೆಯಾ ನೀನು? ಮ್ಯಾಥ್ಸ್ ನೋಟ್ಸ್ ಎಲ್ಲಿದೆ? ಬ್ಯಾಗಲ್ಲಿದೆ. ಏಯ್ ಚಿಂಟು, ಏನೋ ಇದು ಗತಿಗೆಟ್ಟೋರ್ ತರ ಪೂರಿನ ತಗೊಂಬಂದು ಬ್ಯಾಗಲ್ಲಿ ಮುಚ್ಚಿಟ್ಕೊಂಡಿದ್ಯಾ? ಯಾರಾದ್ರೂ ನೋಡಿದ್ರೆ ಏನು ಅನ್ಕೋತಾರೆ? ಪೂರಿ ಎಲ್ಲ ನನ್ನ ಡೈನಿಂಗ್ ಟೇಬಲ್ ಕೆಳಗೆ ಬಂದಿದ್ನಲ್ಲ, ಇವೆಲ್ಲ ನನ್ನ ಬ್ಯಾಗ್ ಒಳಗೆ ಹೇಗೆ ಬಂತು? ಅಮ್ಮಂಗೆ ಗೋಲ್ಮಾಲ್ ಮಾಡಿದ್ಯಲ್ಲ, ಅದಕ್ಕೆ ನಾನೇ ಮ್ಯಾಜಿಕ್ ಮಾಡಿ ಹಾಕಿದ್ದೀನಿ. ಹೇಗಿದೆ ಮಜಾ? ಏನು ನೋಡ್ತಾ ನಿಂತಿದ್ಯಾ? ತಿನ್ನೋದಕ್ಕೊಂದು ಲಿಮಿಟ್ ಅಂತ ಬೇಡವೇನೋ? ಇಲ್ಲಮ್ಮ, ನಾನನ್ನ ಬ್ಯಾಗ್ ಹಾಕಿಲ್ಲ. ಶಾಟ್ ಅಪ್. ನೀನಲ್ದೆ ಇದನ್ನ ಬ್ಯಾಗಲ್ಲಿ ಯಾರು ಇರ್ತಾರೆ? ಚಿಂಟು, ಮರ್ಯಾದೆ ತೆಗ್ದಿದ್ದು ಅಲ್ದೆ ಸುಳ್ಳು ಬೇರೆ ಹೇಳ್ತೀಯಾ? ಕತ್ತೆ 4 ಬಾರಿಸ್ತೀನಿ ನೋಡು. ರಾಗಿಣಿ, ಪೂರಿ ವಿಷಯಕ್ಕೆ ಚಿಂಟುನ ಬೈತಿರೋ ಹಾಗಿದೆ. ಹೋಗ್ಲಿ ಬಿಡು ರಾಗಿಣಿ, ಒಂದೆರಡು ಪೂರಿ ಜಾಸ್ತಿ ತಿಂದರೆ ಏನಾಗತ್ತೆ? ಅವನು ಯಾಕೆ ಬೈತಾ ಇದೆಯಾ? ಈ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನೀನ್ ಯಾರೇ? ಚಿಂಟು ನನ್ನ ಮಗ, ನಾನೇನು ಬೇಕಾದರೂ ಮಾಡ್ಕೋತೀನಿ. ಅದನ್ನು ಕೇಳೋದಕ್ಕೆ ನೀನು ಯಾರು? ಮಕ್ಕಳು ಇಲ್ದಿರೋರಿಗೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಹೇಗೆ ತಾನೇ ಗೊತ್ತಿರುತ್ತೆ? ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಲು. ನಿನ್ನ ಕೆಲಸ ನೀನು ನೋಡ್ಕೊ, ಹೋಗು, ನಡಿಯೋ. ಅಮ್ಮನ್ನ ಬೈತ್ಯಾ? ಅಮ್ಮನ್ನೇನಾರು ಅಂದ್ರೆ ನಾನು ಸುಮ್ಮನಿರಲ್ಲ. ಚಿಂಟು ಮಾಡಿದ್ನಲ್ಲ, ಹಾಗೆ ಮಾಡ್ಬಿಡ್ತೀನಿ ಅಷ್ಟೇ. ಅಂಜಲಿ, ಏನು ಇಷ್ಟೊಂದು ನಗ್ತಾ ಇದೆಯಾ? ಆ ಚಿಂಟಿಗೆ ಸರಿಯಾಗಿ ಬುದ್ಧಿ ಕಲಿಸಿದೀನಿ. ಏನು ಮಾಡಿದೆ? ಮ್ಯಾಜಿಕ್ ಮಾಡಿ ಪೂರಿನೆಲ್ಲ ಚಿಂಟು ಬ್ಯಾಗ್ ಒಳಗೆ ಹೋಗಂಗ್ ಮಾಡ್ದೆ. ಅದನ್ನ ಮಂತ್ರಾವಳಿ ಎತ್ತಿ ನಡು ಚಿಂಟಿಗೆ ಬೈದ್ಬಿಟ್ರು.
ಅಂಜಲಿ ಅಂಜಲಿ ನೀನು ಗುಡ್ ಗರ್ಲ್ ಅಲ್ವಾ, ಹಾಗೆಲ್ಲ ಮಾಡ್ತಾರಾ? ನಾನು ಗುಡ್ಕಲ್ಲೇ ನೀನು ಇಟ್ಕೊಂಡೆ ಪೂರಿನ ಆ ಚೀಟು ಹಾಕ್ಸ್ಕೊಂಡು ಹೋದ್ನ. ಹಾಕ್ಸ್ಕೊಂಡು ಹೋಗ್ಲಿ ಬಿಡು, ಒಂದೆರಡು ಪೂರಿ ಎಕ್ಸ್ಟ್ರಾ ತಿಂದ್ರೆ ಏನಾಗ್ಬಿಡತ್ತೆ? ಇಲ್ಲಮ್ಮ, ಅವ್ನು ತಿಂದಿಲ್ಲ. ನಿನ್ ಮೇಲೆ ಸುಟ್ಟಿತ್ತಲ್ಲ, ಆ ಪುರಿನೆಲ್ಲ ತಗೊಂಡೋಗಿ ಟೇಬಲ್ ಕೆಳಗಡೆ ಬಿಸಾಕ್ಬಿಟ್ಟ. ನಿಂಗೆ ಎಷ್ಟೊಂದು ಹೊಟ್ಟೆ ಹಸ್ತಿತ್ತು. ನೀನು ತಿನ್ನಕ್ಕಾಗಿರೋ ಪೂರಿನ ಆ ಕೀಟ್ಲ ಚಿಂಟು ತಗೊಂಡೋಗಿ ಎಲ್ಲ ವೇಸ್ಟ್ ಮಾಡ್ಬಿಟ್ಟ. ಈಗ ಹೇಳಮ್ಮ, ನನ್ ಬ್ಯಾಡ್ ಗರ್ಲ್. ನೀನು ಗುಡ್ ಗರ್ಲ್, ನನ್ನ ಬಂಗಾರ, ಅಪರಂಜಿ. ಈ ಅಮ್ಮನ ಮೇಲೆ ನಿನ್ಗೆ ಅಷ್ಟೊಂದು ಪ್ರೀತಿನ? ಹೂನಮ್ಮ, ಮತ್ತೆ ನೀನು ಪ್ರೀತಿ ಅಮ್ಮ ಅಲ್ವಾ? ನನ್ನ ಹೊಟ್ಟೆಲಿ ಹುಟ್ಟಿದ ಮಗುನೇ ಇಷ್ಟೊಂದು ಪ್ರೀತಿ ಮಾಡ್ತಿತ್ತೋ ಇಲ್ವೋ? ನಿಜವಾಗ್ಲೂ ನಾನು ಪುಣ್ಯವಂತೆ.